ಆಷಾಢ ಅಥವಾ ಆಟಿ ತಿಂಗಳಲ್ಲಿ ಕರಾವಳಿಯಲ್ಲಿ ತಯಾರಿಸುವಂತಹ ವಿಶೇಷವಾದಂತಹ ಖಾದ್ಯಗಳು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಬೆಂಗಳೂರಿನಲ್ಲಿ ದೇವಾಡಿಗ ನವೋದಯ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಅನ್ನುವಂಥ ಒಂದು ಸಂಘಟನೆ ಕರಾವಳಿಯ ಆಟಿಡೊಂಜ್ ದಿನ ಅನ್ನುವಂಥದ್ದನ್ನು ಬೆಂಗಳೂರಿನಲ್ಲಿ ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕರಾವಳಿಯ ಖಾದ್ಯಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದಿವ್ಯಾ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಕರಾವಳಿಯಲ್ಲಿ ಆಟಿ ತಿಂಗಳಲ್ಲಿ ತಯಾರಿಸುವಂಥ ಈ ಖಾದ್ಯಗಳ ವಿಶೇಷತೆ ಏನು ಮೇಡಮ್? ವಿಶೇಷತೆಗಳತ್ತೆ ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ಮಳೆ ಊರ ಕಡೆ ಎಲ್ಲ ತುಂಬ ಮಳೆ ಬರ್ತಿರೋದ ಕಾರಣ ಆಚೆ ಹೋಗಿ ತರಕಾರಿ ತಂದೆಲ್ಲ ಮಾಡುವಂಥ ಕ್ರಮ ಕಷ್ಟ ಆಗ್ತಿತ್ತು. ಹಾಗಾಗಿ ಮನೆ ಹತ್ರ ಬೆಳೆಯುವಾಗ ನೈಸರ್ಗಿಕವಾಗಿ ಎಂತ ಬೆಳೀತಿದ್ರು ಅದನ್ನೇ ತಗೊಂಡು ಅಡುಗೆ ಮಾಡುವಂಥ ಕ್ರಮ ಇತ್ತು. ಹಾಗೆ ಇಲ್ಲಿ ಬರುವಾಗ ಒಂದೆಳಗ ಚಟ್ನಿ, ಅದು ನಮ್ಮ ಮನೆಯ ಅಂಗಳದಲ್ಲೇ ಬೆಳೀತಿತ್ತು. ಅದನ್ನು ಒಂದೊಂದಾಗಿ ತೋರಿಸ್ತಾ ಹೋದರೆ ಯಾವುದೆಲ್ಲ ಪ್ರದರ್ಶನಕ್ಕಿದೆ ಇಲ್ಲಿ ಅಂತ ಹೇಳಿ. ಇದು ಒಂದೆಳಗದ ಚಟ್ನಿ. ಸೊ ಇದು ತಿಮರೆ ಚಟ್ನಿ ಅಂತ ಕೂಡ ಹೇಳ್ತಾರೆ ತುಳುವಲ್ಲಿ. ಅದು ಮನೆ ಅಂಗಳದಲ್ಲೇ ಬೆಳೀತದೆ, ಅದನ್ನೇ ತೆಗೆದು ನಾವು ಚಟ್ನಿ ಮಾಡೋದು. ಹಾಗೆ ಬಟಾಟೆ ಗಸಿ ಮತ್ತು ಹೆಸರು ಕಾಳು ಗಸಿ, ತರಕಾರಿಗೆ ಹೋಗ್ಲಿಕ್ಕೆ ಆಗ್ಲಲ್ಲ ಹೇಳಿ ಅದನ್ನು ಕಾಳುಗಳು ಯೂಸ್ ಮಾಡುವಂಥ ಕ್ರಮ ಇತ್ತು. ಹಾಗಲಕಾಯಿ ಗೊಜ್ಜು, ಸಿಹಿ ಪಡ್ಡು, ಇದು ಕೋಕಮ್ ಜ್ಯೂಸ್ ತುಂಬ ಒಳ್ಳೆಯದು ಜೀವಕ್ಕೆ. ಹಾಗೆ ಬೆಂಡೆಕಾಯಿ ಜ್ಯೂಸ್ನ ವಿಶೇಷತೆ ಏನು ಮೇಡಮ್? ಅದು ಜೀವಕ್ಕೆ ತುಂಬ ತಂಪು ಮತ್ತು ಪಿತ್ತ ಇದ್ದರೆ ತುಂಬ ಒಳ್ಳೆಯದು ಅದು ಜ್ಯೂಸು. ಹಾಗೆ ಇದು ಕೆಂಪು ಹರಿವೆದ ಸೊಪ್ಪು, ಇದು ಕೂಡ ಒಂದು ವಿಶೇಷತೆ ನಮ್ಮ ಮಂಗಳೂರಿನಲ್ಲಿ. ಹಾಗೆ ಇದು ಉಪ್ಪಟ್ಟು ಪಚ್ಚೀರು ಅಂದರೆ ನಮಗೆ ಹಲಸಿನ ಕಾಯಿಯನ್ನು ಉಪ್ಪಟ್ಟು ಪಚ್ಚೀರು ಅಂತ, ಹಲಸಿನಕಾಯನ್ನು ಉಪ್ಪು ನೀರಲ್ಲಿ ನೆನೆಸಿ ಅದನ್ನು ಮಳೆಗಾಲದಲ್ಲಿ ಯೂಸ್ ಮಾಡುವಂಥ ಕ್ರಮ ಇದೆ. ಅದರಲ್ಲಿ ಪದಾರ್ಥ ಮಾಡ್ತೇವೆ ನಾವು. ಹಾಗೆ ಇದು ಸಿಹಿ ಪುಂಡಿ, ಕುಚ್ಚುಲಕ್ಕಿಯಿಂದ ಮಾಡುವಂಥ ಸಿಹಿ ತಿಂಡಿ. ಇದು ಕುಡು ಚಟ್ನಿ ಅಂತ. ಇದು ಬಂದು ಕುಡು ಚಟ್ನಿ ಅಂತ ಅಂದರೆ ನಮಗೆ ಹುರುಳಿಕಾಳಿನ ಚಟ್ನಿ. ಅದು ಕೂಡ ಮಳೆಗಾಲದಲ್ಲಿ ತುಂಬ ತಂಪಿರೋ ಕಾರಣ ನಮಗೆ ಬಾಡಿ ಹೀಟ್ ಇರಲಿ ಅಂತ ಹೇಳಿ ಇದು ಮಾಡುವಂಥ ಪದಾರ್ಥ. ಇದು ಹಲಸಂದೆ ಪಲ್ಯ. ಇದು ಮುಳ್ಕ ಬಂದು ನಮಗೆ ಮಳೆಗಾಲದಲ್ಲಿ ಹೇಗೆ ಹಲಸಿನ ಹಣ್ಣು ತುಂಬ ಸಿಗೋದ್ರಿಂದ ಅದರಿಂದ ಮಾಡುವಂಥ ಒಂದು ಸ್ವೀಟ್ ತಿಂಡಿ, ಅದು ಸ್ನ್ಯಾಕ್ಸ್. ಹಾಗೆ ಇದು ಹೆಸರು ಹಣ್ಣಿನಿಂದ ಮಾಡೋದು, ಇದು ಮುಳ್ಕ ಅಂತ. ಹಲಸಿನ ಹಣ್ಣಿನ ಅಕ್ಕಿ ಜೊತೆಗೆ ಕಡಿದು ಮಾಡುವಂಥ ತಿಂಡಿ ಅದು. ಇದು ಹೆಸರು ಬೇಳೆ ಪಾಯಸ, ಜೀವ ತಂಪಿರಲಿ ಅಂತೇಳಿ. ಇದು ತೊಂಡೆಕಾಯಿ ಪಲ್ಯ, ಅದಕ್ಕೆ ಕಾಬೂಲ್ ಕಡಲೆ ಯೂಸ್ ಮಾಡಿ ಮಾಡ್ತೇವೆ. ಇದು ರವೆ ಲಡ್ಡು, ಇದು ಸ್ವೀಟ್. ನುಗ್ಗೆಕಾಯಿ ಸೊಪ್ಪಿನ ಪಲ್ಯ, ಜೀವ ತಂಪಿರಲಿ ಅಂತೇಳಿ ಪುನಃ ನಮ್ಮ ಮನೆ ಹತ್ರ ಸಿಗುವಂಥದ್ದಲ್ಲೇ ಮಾಡುವಂಥದ್ದು. ಇದು ಮಾವಿನಕಾಯಿ ಚಟ್ನಿ. ಇದು ಮಾವಿನಕಾಯಿ ಚಟ್ನಿ ಹೇಳಿದರೆ ಅದನ್ನು ಕೂಡ ಉಪ್ಪು ನೀರಲ್ಲಿ ನೆನೆಸಿ ನಾವು ಮಳೆಗಾಲದಲ್ಲಿ ಯೂಸ್ ಮಾಡುವಂಥದ್ದು. ಇದು ಸೀಗಡಿ ಚಟ್ನಿ, ಎಟ್ಟಿ ಚಟ್ನಿ ಅಂತ ಕೂಡ ಹೇಳ್ತೀವಿ. ಡ್ರೈ ಪ್ರಾನ್ಸಿಂದ ಮಾಡುವಂಥದ್ದು ಚಟ್ನಿ, ಗಂಜಿ ಒಟ್ಟಿಗೆ ಒಳ್ಳೆ ಆಗ್ತದೆ ಕಾಂಬಿನೇಷನ್. ಇದು ಸಪ್ಪೆ ಪುಂಡಿ, ಕುಚ್ಚುಲಕ್ಕಿಯಿಂದ ಮಾಡುವಂಥದ್ದು. ಇದು ಹಲಸಿನ ಬೀಜ, ಅದನ್ನು ನಾವು ಬೇಯಿಸಿ ಸಹ ಕೂಡ ತಿಂತೇವೆ, ಹುರಿದು ತಿಂತೇವೆ. ಮಳೆಗಾಲದಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಕೂಡ ಆಗ್ತದೆ. ಹಾಗೆ ಗೆಣಸು ಬೇಯಿಸಿ ತಿನ್ನುವಂಥ ತಿಂಡಿ, ಬೆಳಗಿನ ಒಂದು ಉಪಹಾರ. ಮತ್ತು ಮೆಂತೆ ಗಂಜಿ, ಇದು ಕಪ್ಪ ರೊಟ್ಟಿ ಅಂತ ಹೇಳಿ ಬೆಳಗಿನ ತಿಂಡಿಯಾಗೆ ಯೂಸ್ ಮಾಡುವಂಥದ್ದು. ಇದು ಅಕ್ರಸ, ಅದು ಗೋಳಿ ಬಜೆ. ಇನ್ನು ಇಲ್ಲಿ ಈ ಭಾಗದಲ್ಲೂ ಕೂಡ ಒಂದಿಷ್ಟು ತಿನಿಸುಗಳಿದೆ ಸ್ಪೆಷಲ್ ಆಗಿರುವಂಥದ್ದು. ಏನು ಮೇಡಮ್ ಇದು? ಹಪ್ಪಳ ಗೊತ್ತೇ ಇದೆ. ಇದು ಏನು ಪತ್ರೊಡೆ ಅಂದರೆ ವಿಶೇಷತೆ ಏನು? ವಿಶೇಷ ಹಪ್ಪಳ. ಇದು ಹಲಸಿನ ಹಣ್ಣಿನಲ್ಲಿ ಮಾಡುವಂಥ ಹಪ್ಪಳ. ಇದು ಕೂಡ ನಾವು ಬೇಸಿಗೆಯಲ್ಲಿ ಮಾಡಿ ಮಳೆಗಾಲದಲ್ಲಿ ತಿನ್ನುವಂಥ ಕ್ರಮ ಉಂಟು. ಇದು ಪತ್ರೊಡೆ. ಸೊ ಈಗಂತೂ ಎಲ್ಲರಿಗೂ ಪರಿಚಯ ಉಂಟು ಇದು ಪತ್ರೊಡೆ ಬಗ್ಗೆ. ಮಳೆಗಾಲದಲ್ಲಿ ಇದು ಎಲೆ ತುಂಬ ನಮಗೆ ಸಿಗ್ತದೆ, ಹಾಗಾಗಿ ಇದನ್ನು ತುಂಬ ತಿಂಡಿಯಾಗಿ ಮಾಡುವಂಥ ಕ್ರಮ ಉಂಟು. ಹಾಗೆ ಇದು ಬಾಳೆ ಕಡುಬು ಮತ್ತು ಅರಿಶಿನ ಕಡುಬು, ಇದೆಲ್ಲ ಕೂಡ ಸಹ ನಮಗೆ ಮಳೆಗಾಲದಲ್ಲಿ ಸಿಗುವಂಥ ಎಲೆಗಳು. ಆವಾಗ ನಾವು ಈ ತಿಂಡಿಗಳನ್ನು ಮಾಡ್ತೇವೆ. ಇದು ನೀರು ದೋಸೆ, ಇದು ಮಣ್ಣಿ ಅಂತ ರಾಗಿಯಿಂದ ಮಾಡುವಂಥದ್ದು. ಇದು ನಮ್ಮ ಕರಾವಳಿ ಭಾಗದ ತುಂಬ ಮುಖ್ಯವಾದ ಒಂದು ಖಾದ್ಯ ಹೇಳ್ಬೋದು. ಇದು ಕುಚ್ಚುಲಕ್ಕಿಯ ಗಂಜಿ. ಹಾಗೆ ಇದು ಸೇವಿಗೆ, ಇದು ಕುಚ್ಚುಲಕ್ಕಿಯಿಂದ ಮಾಡುವಂಥ ಸೇವಿಗೆ. ಇದು ಮುಳ್ಳು ಸೌತೆಕಾಯಿಯಿಂದ ಮಾಡುವ ಕಡುಬು. ಮತ್ತು ಇದು ಗುಂಡ ಹೇಳಿದರೆ ಇಡ್ಲಿ ಹಿಟ್ಟಂದನೇ ಹಲಸಿನ ಎಲೆ ಯೂಸ್ ಮಾಡಿ ಗುಂಡ ಮಾಡ್ತಾರೆ. ಕೊಟ್ಟಿಗೆ ಅಂತ ಹೇಳ್ತೀವಿ, ಅದೇನಾ ಇದು? ಹೌದು, ಗುಂಡ ಅನ್ನೋದು ತುಳುವಲ್ಲಿ ಹೇಳೋದು, ಕೊಟ್ಟಿಗೆ ಅನ್ನೋದು ಕನ್ನಡದಲ್ಲಿ ಹೇಳುವಂಥದ್ದು. ಇದು ಬಿಸ್ಕಿಟ್ ರೊಟ್ಟಿ, ಇದು ಬನ್ಸ್, ಮತ್ತು ಇದು ಮೂಡೆ. ಇದೇ ಕೂಡ ಇದು ಓಲಿಯಿಂದ ಮಾಡುವಂಥದ್ದು. ಒಲಿ ಅಂತ ಹೇಳಿದ್ರೆ ಅದೊಂದು ಚಂದ್ರ, ಅದೊಂದು ಓಲಿ ಮಾಡಿ ಮತ್ತು ಇದರಲ್ಲಿ ಇಡ್ಲಿ ಹಿಟ್ಟು ಹಾಕಿ ಬೇಯಿಸುವಂಥದ್ದು. ಹಾಗೆ ಇಲ್ಲಿಗೆ ಬಂದರೆ ಗೆಂಡೆದಡ್ಡೆ, ಇದು ಒಂದು ವಿಶೇಷತೆ. ಗೆಂಡೆದಡ್ಡೆ ಅಂದರೆ ಅಕ್ಕಿಯಿಂದನೇ ಮಾಡುವುದು, ಬಟ್ ಅದನ್ನು ಒಲೆಯಲ್ಲಿ ಮಾಡ್ತಾರೆ. ಕೆಳಗೆ ಸಹ ಗೆಂಡೆ ಇರ್ತದೆ, ಮೇಲೆ ಸಹ ಗೆಂಡೆ ಹಾಕಿ ಮಾಡುವಂಥದ್ದು. ಇದು ಚಿಲ್ಮಿದಡ್ಡೆ ಅಂತ. ಇದು ಕೂಡ ಹಲಸಿನ ಎಲೆಯಿಂದ ಯೂಸ್ ಮಾಡಿ ಒಂದು ಕಡುಬು ಮಾಡೋದು. ಒಟ್ಟು ಎಷ್ಟು ಐಟಮ್ ಇದೆ ಮೇಡಮ್ ಇಲ್ಲಿ? ಆಲ್ಮೋಸ್ಟ್ ಇವತ್ತೊಂದು 55ರಿಂದ 60 ಐಟಮ್ಸ್ ಇದೆ. ಎಲ್ಲ
ಎಲ್ಲ ಇಲ್ಲೇ ಇವತ್ತು ಬೆಳಿಗ್ಗೆ ಮಾಡಿರೋದು ಹೇಗೆ? ಎಲ್ಲ ಇವತ್ತು ಇಲ್ಲೇ ಮಾಡಿರುವಂಥದ್ದು. ನಮ್ಮ ಸಂಘದ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕುಟುಂಬ ಸೇರಿ ನಾವು ಒಬ್ರೊಬ್ರು ವಹಿಸ್ಕೊಂಡು ಒಂದೊಂದು ಐಟಮ್ ಮಾಡಿ ತಂದದ್ದು. ಈಗ ಬೆಂಗಳೂರಿನಂತಹ ನಗರದಲ್ಲಿ ಇಂತಹ ಇಷ್ಟು ಐಟಮ್ಗಳನ್ನು ಮಾಡೋದು ಪ್ರಯತ್ನ ಹೇಗೆ ಅಂತ? ಇದು ನಾವು ಒಂದು 10 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೇವೆ. ಅಷ್ಟೇ ಉತ್ಸಾಹದಿಂದ ಎಲ್ಲರೂ ಕೂಡ ಐಟಮ್ ಖಾದ್ಯಗಳನ್ನ ಮಾಡಿಕೊಂಡು ತಂದು ಪ್ರದರ್ಶನಕ್ಕೆ ಇಟ್ಟು ಖುಷಿಯಿಂದ ಸಂಭ್ರಮಣೆ ಮಾಡ್ತೇವೆ. ಥ್ಯಾಂಕ್ ಯು. ಸದ್ಯಕ್ಕೆ ಇವಿಷ್ಟು ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕೆ ಒಳಗಾಗ್ತಾ ಇರುವಂತಹ ಕರಾವಳಿ ಭಾಗದ ಆಷಾಢ ಮಾಸದಲ್ಲಿ ವಿಶೇಷವಾಗಿ ತಯಾರಿಸುವಂತಹ ಖಾದ್ಯಗಳ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.